ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ಕಂಪ್ಯೂಟರ್ ಸೈನ್ಸ್ 3 ಕ್ವಶನ್ ಪೇಪರ್ ನಿಮ್ಗೆ ಪ್ರಾಮಿಸ್ ಮಾಡಿದ್ನಲ್ವಾ ವಿತ್ ಕೀ ಆನ್ಸರ್. ಈಗ ಎರಡನೆಯ ಪ್ರಶ್ನೆ ಪತ್ರಿಕೆನ ಇಲ್ಲಿ ಅಪ್ಲೋಡನ್ನು ಮಾಡಿ ನಿಮಗೆ ಕೀ ಆನ್ಸರ್ ಜೊತೆ ಕೊಡ್ತಾ ಇದ್ದೇನೆ. ಉದ್ದೇಶ ಇಷ್ಟೇ, MCQಸಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಅದಕ್ಕೆ ಇದಕ್ಕೆ ಸಮಯ ವ್ಯರ್ಥ ಮಾಡಬೇಡಿ. ಟೈಮೇ ಇಲ್ಲ, ಪ್ರಾಕ್ಟಿಕಲಲ್ಲಿ ಬ್ಯುಸಿ ಇದ್ದೀರಾ. ಆನ್ಸರ್ ಸಿಕ್ತೋ ಬಡ ಅಂತ PDF ಕಾಪಿ ಡೌನ್ಲೋಡ್ ಮಾಡ್ಕೋಬೇಕು, ಆನ್ಸರ್ ಟಿಕ್ ಹಾಕಬೇಕು, ಕೂತ್ಕೊಂಡು ಓದೋದನ್ನು ಕಲೀರಿ ಆಯಿತಾ. ಹಾಗೂ ನಿಮ್ಮ ಯಾವುದು ಕ್ವಶನ್ ಆನ್ಸರ್ಸ್ ಏನಿದೆಯೋ, ಯಾವುದು ನಿಮಗೆ ಏನಂತೀರ ಸರ್ 2 ಮಾರ್ಕ್ಸು 3 ಮಾರ್ಕ್ಸು 5 ಮಾರ್ಕ್ಸು ಈ ಎಲ್ಲ ಪ್ರಶ್ನೆಗಳು ತಾವುಗಳು ನೋಡ್ಕೊಂಡ್ರೆ ಸಾಕು. ಅವೇ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ರಿಪೀಟ್ ಆಗುತ್ತೆ. ಬನ್ನಿ ಸರ್, ವಿತೌಟ್ ವೇಟಿಂಗ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋನ ಪ್ರಾರಂಭ ಮಾಡೋಣ. ಈಗ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗಾಗಿ ಎಲ್ಲ ಇಂಗ್ಲೀಷಿನ ಗಿಫ್ಟ್ಗಳನ್ನು ಇಟ್ಟಿರ್ತೇವೆ, ಯೂಟಿಲೈಸ್ ಮಾಡ್ಕೊಳ್ಳಿ. ಬನ್ನಿ ಸರ್, 20 ಅಂಕದ ಒಂದು ಪಾರ್ಟ್ ಎ ಕೀ ಆನ್ಸರನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ವಾಟ್ ಕೈಂಡ್ ಆಫ್ ದಿ ಟೆಸ್ಟ್ ಬಯೋಸ್ ಪರ್ಫಾರ್ಮ್ಸ್ ಫಾರ್ ದಿ ಹಾರ್ಡ್ವೇರ್ ಡಿವೈಸ್ ದಟ್ ಆರ್ ಕನೆಕ್ಟೆಡ್ ಆ್ಯಂಡ್ ಫಂಕ್ಷನಲಿ ಪ್ರಾಪರ್ಲಿ ಅಂತ ಇದೆ. ಫಂಕ್ಷನಿಂಗ್ ಪ್ರಾಪರ್ಲಿ ಅಂತ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪೋಸ್ಟ್ ಅಂತ, POST ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್ ಆನ್ಸರ್ ಯಾವುದು? ಆಪ್ಷನ್ ಬಿ ಆಗಿರುತ್ತೆ. ಕ್ಲಿಯರ್. ಕ್ವಶನ್ ನಂಬರ್ 2, ಯೂಸಿಂಗ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಡರ್ ಎ ಬೂಲಿಯನ್ ಏನಿದು ಎಕ್ಸ್ಪ್ರೆಷನ್ ಈಸ್ ಎವ್ಯಾಲ್ಯೂಯೇಟೆಡ್ ಅಂತ ಇದೆ. ಇವ್ಯಾಲ್ಯೂಯೇಟೆಡ್ ಅಂತ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೈ ಡಿಯರ್ ಚಿಲ್ಡ್ರನ್, ಆರ್ ಆ್ಯಂಡ್ ನಾಟ್ ಅಂತ. ಇದರಲ್ಲಿ ಏನಾದರೂ ತಪ್ಪಿದರೆ ತಾವುಗಳು ನನಗೆ ಕ್ವಶನ್ ನಂಬರ್ 2ಗೆ ಕಮೆಂಟನ್ನು ಮಾಡಬಹುದು. ವಾಟ್ ಶುಡ್ ಬಿ ದಿ ಇನ್ಪುಟ್ ಟು ಗೆಟ್ ಔಟ್ಪುಟ್ ಆ್ಯಸ್ 1 ಫಾರ್ ದಿ ಫಾಲೋಯಿಂಗ್ ಗೇಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತೆ. ಆಪ್ಷನ್ ಎ 0,0 ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 4ಅಲ್ಲಿ ನಿಮಗೆ 2 ಸ್ಟೇಟ್ಮೆಂಟ್ಗಳನ್ನು ಇಲ್ಲಿ ನೀಡಲಾಗಿದೆ. ಯಾವುದು ಸರಿ ಯಾವುದು ತಪ್ಪು ಅಂತ ತಾವುಗಳು ಇದರಲ್ಲಿ ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ 4ಅನ್ನು ನಾವು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟ್ ಆನ್ಸರ್ ಈಸ್ ಎರಡೂ ಕೂಡ ತಪ್ಪಿದೆ ಇದರಲ್ಲಿ. ಬೋತ್ ಎ ಆ್ಯಂಡ್ ಬಿ ಆರ್ ಫಾಲ್ಸ್. ಎ ಆಪ್ಷನ್ ಈಸ್ ರೈಟ್ ಆಯಿತಾ. ಕ್ವಶನ್ ನಂಬರ್ 5, ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಇದೇ ಒಂದು ಪಾಠದಿಂದ ಇದನ್ನು ತಗೊಂತಾರೆ ಪ್ರೋಗ್ರಾಮಿಂದು. ಯಾರೂ ಆನ್ಸರ್ ಬರೆಯಲ್ಲ, ಹೀಗೆ ಹೊಡೆದಾಡ್ತಾ ಇದ್ದೀರಾ. ಆದರೂ ನಾವು ಒಂದು ಆನ್ಸರನ್ನು ನಿಯರೆಸ್ಟ್ ಹುಡುಕಿದ್ದೀವಿ. ತಪ್ಪಿದರೆ ಕ್ವಶನ್ ನಂಬರ್ 5ಕ್ಕೆ ತಾವುಗಳು ಕಮೆಂಟ್ ಮಾಡ್ಬೋದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎರರ್ ಡ್ಯೂ ಟು ಮಿಸ್ಸಿಂಗ್ ಪ್ರೈವೇಟ್ ಅಸೆಸ್ ಸ್ಪೆಸಿಫೈಯರ್ ಅನ್ನುವಂಥದ್ದು ಆಗಿರ್ಬೋದು. ಕ್ವಶನ್ ನಂಬರ್ 5 ಡೌಟ್ ಇದೆ ಆಯಿತಾ. ಕ್ವಶನ್ ನಂಬರ್ 6 ಬೇರೆದೆಲ್ಲ ಪರ್ಫೆಕ್ಟಾಗಿ ಆನ್ಸರನ್ನು ಕೊಡ್ತಾ ಇದ್ದೀವಿ. ಕ್ವಶನ್ ನಂಬರ್ 6 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಆಯಿತಾ, ಭಾಳ ಇದೆ. ಇಲ್ಲೂ ಕೂಡ 2 ಸ್ಟೇಟ್ಮೆಂಟ್ಗಳನ್ನು ನೀಡಿದ್ದಾರೆ. ಇದನ್ನು ಓದ್ಕೊಂಡು ಬರೀಬೇಕು, ಹೌದಲ್ವಾ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಎರಡೂ ಕೂಡ ಎ ಅನ್ನುವಂಥದ್ದು ಟ್ರೂ, ಆರ್ ಅನ್ನುವಂಥದ್ದು ಇಲ್ಲಿ ಫಾಲ್ಸ್ ಆಗಿರುತ್ತೆ. ಕ್ವಶನ್ ನಂಬರ್ 7 ನೋಡೋಣ. ವಿಚ್ ಅಸೆಸ್ ಸೆಕಿಫೈಯರ್ ಈಸ್ ಯೂಸ್ಡ್ ಟು ಡಿಕ್ಲೇರ್ ದಿ ಕನ್ಸ್ಟ್ರಕ್ಟರ್ ಫಂಕ್ಷನ್ಸ್ ಅಂತ ಇದೆ. ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಪ್ರೊಟೆಕ್ಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 8, ವಿಚ್ ಆಫ್ ದಿ ಫಾಲೋಯಿಂಗ್ ಮೆಂಬರ್ಸ್ ಆಫ್ ದಿ ಬೇಸ್ ಕ್ಲಾಸ್ ಕ್ಯಾನ್ ಬಿ ಇನ್ಹೆರಿಟೆಡ್ ಅಂತ ಇದೆ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9, ಮೈ ಡಿಯರ್ ಚಿಲ್ಡ್ರನ್, ಯಾವುದು? ಎಸ್. ವಿಚ್ unArray operator returns the value of the variable located at the address specified by its operand ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 9ಕ್ಕೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿರುತ್ತೆ. ಆಪ್ಷನ್ ಎ, ಐ ರಿಪೀಟ್ ಆಯಿತಾ. ಇಂಡೈರೆಕ್ಷನ್ ಆಪರೇಟರ್. ಕ್ವಶನ್ ನಂಬರ್ 10, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಥೋರೈಸೇಷನ್ ಆಕ್ಸೆಸ್ ಟು ದಿ ಡಾಟಾಬೇಸ್ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಮಾನಿಟರಿಂಗ್ ಅಂತ ಇದೆ. ಕ್ವಶನ್ ನಂಬರ್ 10, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸಿಸ್ಟಮ್ ಅನಾಲಿಸ್ಟ್ ಆಯಿತಾ. ಅದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 11, ವಿಚ್ ಕೀವರ್ಡ್ ಇನ್ SQL ಈಸ್ ಯೂಸ್ಡ್ ವಿತ್ ಸೆಲೆಕ್ಟ್ ಟು ಎಲಿಮಿನೇಟ್ ಆಲ್ ದಿ ಡೂಪ್ಲಿಕೇಟ್ ರೆಕಾರ್ಡ್ಸ್ ಆ್ಯಂಡ್ ಫೆಚಿಂಗ್ ಓನ್ಲಿ ಯೂನಿಕ್ ರೆಕಾರ್ಡ್ಸ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಆಪ್ಷನ್ ಸಿ, ದಟ್ ಈಸ್ ಆರ್ಡರ್ ಬೈ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 12, ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ FTP ಅಂತ ಇದೆ. ಕ್ವಶನ್ ನಂಬರ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಭಾಳ ಕ್ವಶನ್ಸ್ ರಿಪೀಟ್ ಆಗಿದೆ. ಅದು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿತ್ತು, ಈಗ ತಗೊಂಬಂದು ಇಲ್ಲಿ MCQನಲ್ಲಿ ಹಾಕಿದ್ದಾರೆ. FTP
ಕ್ವಶನ್ ನಂಬರ್ 12 ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಕ್ವಶನ್ ನಂಬರ್ 13 ಭಾಳ ಉದ್ದ ಇದೆ, ನೀವೇ ಓದ್ಕೊಂತೀರ ಅಲ್ವಾ. ಕ್ವಶನ್ ನಂಬರ್ 13ಗೆ ಸರ್ಕ್ಯೂಟ್ ಸ್ವಿಚಿಂಗ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಎ. ಕ್ವಶನ್ ನಂಬರ್ 14 ವಿಚ್ ಟೈಪ್ ಆಫ್ ಇ ಕಾಮರ್ಸ್ ಅಲೋಸ್ ಫಾರ್ ಎಕ್ಸ್ಚೇಂಜ್ ಆಫ್ ಸರ್ವಿಸಸ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 15 ವಿಚ್ ಲ್ಯಾಂಗ್ವೇಜ್ ಟ್ಯಾಗ್ಸ್ ಆ್ಯಂಡ್ ಆಪ್ಷನ್ಸ್ ಕ್ಯಾನ್ ಮೇಕ್ ವೆಬ್ ಪೇಜ್ ಮೋರ್ ಆ್ಯನಿಮೇಟೆಡ್ ಆ್ಯಂಡ್ ಇಂಟರ್ಯಾಕ್ಟಿವ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, DHTML ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮೇನ್ ಕ್ವಶನ್ ನಂಬರ್ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಇದೆ. ಇದು ಭಾಳ ಈಸಿ, 16, 17, 18, 19, 20 ಆಯಿತಾ. ಬನ್ನಿ, ಡ್ಯಾಶ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪಾಪ್ಯುಲರ್ DBMS ಸಾಫ್ಟ್ವೇರ್ ಅಂತ ಇದೆ, ಇದಕ್ಕೆ ಯಾವುದು ಸರ್, DB2 ಅಂತ ಇದಲ್ವ, IBM DB2 ಅದು ಸರಿಯಾದ ಉತ್ತರ ಆಗಿರುತ್ತೆ. ಸರಿಯಾದ ಉತ್ತರ ಯಾವುದು, IBM DB2 ಅನ್ನುವಂಥದ್ದು ಆಯಿತಾ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 17 ಡ್ಯಾಶ್ ಇಸ್ ದ ಹೈಬ್ರಿಡ್ ಬಿಟ್ವೀನ್ ದಿ ಸೀಕ್ವೆನ್ಷಿಯಲ್ ಆ್ಯಂಡ್ ದಿ ಡೈರೆಕ್ಟ್ ಅಸೆಸ್ ಅಂತ ಇದೆ, ಫೈಲ್ ಆರ್ಗನೈಸೇಷನ್. 17ಕ್ಕೆ ಸರಿಯಾದ ಉತ್ತರ ISAM ಅಂತ, ಇಸ್ಲಾಂ ಅಂತಾನೆ, ಮತ್ತೇನೂ ಇಲ್ಲ, ಒಂದು ಇಲ್ಲ ಅಷ್ಟೇ ಆಯಿತಾ, ISAM ಅಂತ. ಕ್ವಶನ್ ನಂಬರ್ 18 ಎ ಡಾಟಾ ವೇರ್ ಹೌಸ್ ಈಸ್ ಎ ಡ್ಯಾಶ್ ಆಫ್ ದಿ ಆರ್ಗನೈಸೇಷನ್ ಅಂತ ಇದೆ, ಅದಕ್ಕೆ ರಿಪೋಸಿಟರಿ ಅಂತ ಆಯಿತಾ, ರಿಪೋಸಿಟರಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 19 ದಿ ಡ್ಯಾಶ್ ಡಾಟಾ ಮಾಡೆಲ್ ವಾಸ್ ಡೆವಲಪ್ಡ್ ಬೈ EF ಕೋಡ್ ಅಂತ ಇದೆ ಅಲ್ವಾ. ಕ್ವಶನ್ ನಂಬರ್ 19ಕ್ಕೆ ರಿಲೇಷನಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 20 ದಿ ಓವೆಲ್ ಸಿಂಬಲ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ಡ್ಯಾಶ್ ಇನ್ ER ಡಯಾಗ್ರಾಮ್ ಅಂತ ಇದೆ, ಅದಕ್ಕೆ ಅಟ್ರಿಬ್ಯೂಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 20 ಅಂಕದ ಕೀ ಆನ್ಸರ್ಗಳನ್ನು ನಾವು ಕೊಟ್ಟಿದ್ದೇವೆ. ಈಗ ದಯವಿಟ್ಟು ಈ ಯಾವುದು 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು ಹಾಗೂ 5 ಮಾರ್ಕ್ಸ್ ಕ್ವಶನ್ಸು ಎಲ್ಲವೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದೇ ಇದ್ದಾವೆ. ಈ ಒಂದು ಪ್ರಶ್ನೆ ಪತ್ರಿಕೆಗಳ ಜೊತೆಗೆ 3 ನಾನು ಅಪ್ಲೋಡ್ ಮಾಡಿರುವಂಥದ್ದು, 3 ಗೌರ್ಮೆಂಟ್ ವತಿಯಿಂದ ಕೊಟ್ಟಿರುವಂತಹ ಬೋರ್ಡ್ ವತಿಯಿಂದ ಕೊಟ್ಟಿರುವಂಥ ಮಾಡೆಲ್ 3 ಕ್ವಶನ್ ಪೇಪರ್ಗಳನ್ನು ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ ಚಾಚು ತಪ್ಪದೆ ಒಂದೂ ಪ್ರಶ್ನೆ ಬಿಡದೆ ಪ್ರಾಕ್ಟೀಸ್ ಮಾಡಿದರೆ 70 ಔಟ್ ಆಫ್ 70 ಕಂಪ್ಯೂಟರ್ ಸೈನ್ಸಲ್ಲಿ ತೆಗಿತೀರಾ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋದ PDF ಕಾಪಿ ಕೂಡ ಕ್ವಶನ್ ಪೇಪರು ಜೊತೆಗೆ ಇಂಗ್ಲೀಷಿನ ಗ್ರಾಮರು, ಇಂಗ್ಲೀಷಿನ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಸಂಪೂರ್ಣವಾಗಿ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ಆಲ್ ದ ಬೆಸ್ಟ್.